ನಾನು ಬರಕ್ಕಾಗಿರ್ಲಿಲ್ಲ, ಯಾವಾಗಲೂ ಮಿಸ್ ಮಾಡ್ಕೋತೇನೆ. ಒಂದೆರಡು ಸಲ ಕೇಳಿದಾಗ ಡೇಟ್ ಮ್ಯಾಚ್ ಆಗಿರಲಿಲ್ಲ, ಈ ಸಲ ಕೇಳಿದಾಗ ತಕ್ಷಣ ಬರ್ತೀನಿ ಅಂತ ಹೇಳಿದೆ. ಅಂಡ್ ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ ಈ ಮೂಲಕ ಸಿಗ್ತಾ ಇದೆ. ಥ್ಯಾಂಕ್ ಯು ನಿಮ್ಗೆಲ್ರಿಗೂ ನನ್ನ ಬರಮಾಡ್ಕೊಂಡಿದ್ದಕ್ಕೆ. ಅಂಡ್ ನಿಮ್ಮ ಪ್ರೀತಿ ನಮ್ಮ ಚಿತ್ರರಂಗದ ಮೇಲೆ, ವೈಯಕ್ತಿಕವಾಗಿ ಹೇಳಿದ್ರೆ ನನ್ನ ಕುಟುಂಬದ ಮೇಲೆ, ಇತ್ತೀಚೆಗಷ್ಟೇ ನನಗೊಬ್ಬ ಮಗ ಕೊಟ್ಟಿದ್ದೇನೆ. ಸೊ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ನಿಮ್ಮ ಪ್ರೀತಿ ಹೀಗೆ ಇರಲಿ. ನೀವು ಅಭಿಮಾನಿಸುವಷ್ಟು ನಾವು ನಿಮ್ಮನ್ನ ಅಷ್ಟೇ ಅಭಿಮಾನಿಸ್ತೀವಿ. ಹಾಗಾಗಿ ಇಲ್ಲಿಗೆ ಯಾವಾಗ ಕರೆದು ಬರ್ತೀವಿ. ಕಳೆದ ಸಾರಿ ಬಂದಾಗ ಒಂದು 5 ದಿವಸ ಇಲ್ಲೇ ಹಂಪೆ ಎಲ್ಲ ತಿರುಗಾಡಿಕೊಂಡು ಮತ್ತೆ ಇನ್ನೊಂದ್ಸಲಿ ಬಂದು ಇನ್ನೊಂದಷ್ಟು ಹುಡುಕದಷ್ಟು ಸಿಗ್ತಕ್ಕಂಥ, ಮುಗಿದಷ್ಟು ಆಳ ಇರ್ತಕ್ಕಂಥ ಇತಿಹಾಸನೂ ಹೌದು, ವೈಭವನೂ ಹೌದು ಹಂಪಿದು. ಅದನ್ನ ಸವಿಯೋದಕ್ಕೆ ಈ ಜನ್ಮ ಸಾಲಲ್ವೇನೋ, ಮತ್ತೆ ಮತ್ತೆ ಬರೋ ಹಂಬಲ. ಬರ್ತಾ ಇರ್ತೀನಿ. ನಿಮ್ಮ ಪ್ರೀತಿ ಹೀಗೆ ಇರ್ಲಿ ಅಂತ ಕೇಳ್ಕೊತಾ, ಅದೇನೋ ಮರ್ತೋಯ್ತು. ನಿಮ್ಮಯ ಕೈಯಲ್ಲಿ ಪ್ರೀತಿಯ ಪುಸ್ತಕ ಆಗುವ ಹಂಬಲ ನನಗೀಗ, ಹೇಳಲು ಬಾರದ ಹೇಳಿಯುತ್ತೀರದ ತರಬೇತಿ ಇರದಂಥ ದಾಹ. ಆಹಾ ಮರೆತೇ ಹೋದೆನು ಬಂದ ಕಾರಣ ನಿಮ್ಮಯ ಮಿಂಚಿನ ದಾಳಿಯಲ್ಲಿ. ಕ್ಷಮಿಸಿ ನನ್ನನು, ತಪ್ಪು ನಿಮ್ಮದೇ, ಬಿದ್ದರೆ ನಿಮ್ಮದೇ ತೋಳಿನಲ್ಲಿ. ಗಂಧದ ಹೂವಿಗೂ ದೋಚುವ ಗಾಳಿಗೂ ಎಂತಹ ಸುಂದರ ನೇಹ. ಇದೆಲ್ಲ ನಮ್ಗೆ ಬೇಕಾಗಿರೋದಿದೆ, ನಮ್ಮ ಸಂಪಾದನೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ನನಗೇನಂದ್ರೆ ಒಂದು ತುಂಬಾ ಫಾಂಡ್ ಮೆಮೊರಿ ಅಂದ್ರೆ, ನಮ್ಮ ಟಗರು ಸಿನಿಮಾ ಇಲ್ಲೇ ಶೂಟ್ ಮಾಡಿದ್ವಿ. ತದನಂತರ ನಮ್ಮ ತಲವಾರ್ಪೇಟೆ ಅಂತ ಒಂದು ಸಿನಿಮಾ ಬರೋದು, ಆ ಸಿನಿಮಾ ಇಲ್ಲಿ ಶೂಟ್ ಮಾಡಿದ್ವಿ. ಶೂಟ್ ಮಾಡುವಾಗೆಲ್ಲ ಇಲ್ಲಿ ಹೊಸಪೇಟೆಗೆ ಬರೋದು, ವಿಜಯನಗರಕ್ಕೆ ಬರೋದು ಅಂದ್ರೆ ಒಂದು ಹಬ್ಬ ನಮ್ಗೆ. ಒಂದು ಅಷ್ಟೇ ಪ್ರೀತಿ ಕೊಡ್ತೀರಾ. ಇಲ್ಲಿ ಊಟ ಇಷ್ಟ, ಇಲ್ಲಿ ಜನ ಇಷ್ಟ, ಅದಕ್ಕೆ ಏನೇನ್ ಬೇಕು. ಸೊ ಇಲ್ಲಿ ಬಂದಾಗೆಲ್ಲ ಅಷ್ಟು ಒಳ್ಳೊಳ್ಳೆ ನೆನಪುಗಳನ್ನ ಕೊಟ್ಟಿದ್ದೀರಿ. ನೀವು ಹೇಳಿದಾಗ ಅದೊಂದು ಅಪ್ಪಣೆ ನಮಗೆ. ಟಗರು ಸಿನಿಮಾದ ಒಂದು ಡೈಲಾಗ್ ಹೇಳೋಣ. ಪೊಲೀಸ್ ಅವರು ದಯವಿಟ್ಟು ಬೇಜಾರು ಮಾಡ್ಕೊಡೋದು ಸಿನಿಮಾ ಡೈಲಾಗು. ಸಿಂಗಮು, ಚೂಯಿಂಗಮು, ಟಗರು ಊರಿಗಳೆಲ್ಲ ಸಾಕಷ್ಟು ಒಂದು ಊಟ ಇದೆ. ಪಾನಿಪುರಿ, ಮಸಾಲೆ ಪುರಿ ಮಾರೋದ್ರ, ರೋಲ್ ಕಾಲ್ ಮಾಡೋದು ಮತ್ತು ಎನ್ಕೌಂಟರ್ ಸ್ಪೆಷಲಿಸ್ಟ್ ರೇಂಜರ್ ಬೇಡ ಹಬ್ಬ. ನಾವೆಲ್ಲ ಈ ಭೂಮಿ ಬರೋದು ಒಂಥರ ಫಂಕ್ಷನ್ ಬಂದು ಹೋದಂಗೆ. ಬಂದ ಮೇಲೆ ಎಲ್ಲರ ತರ ಪಂಕ್ತಿ ಕೂತು ತಿಂದು ಕುಡಿದು ಎದ್ದು ಹೋಗ್ತಾ ಇರಬೇಕು ಅಲ್ಲ. ಏನಂದ್ರೆ ನನ್ನ ಸಿನಿಮಾ ಜರ್ನಿ ಶುರುವಾಗಿದ್ದ ರಾಜಾಹುಲಿಯಿಂದ. ಸಿನಿಮಾದ ಒಂದು ಮಾತಿದೆ, ಅಡ್ಡಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮ್ಗೆ ನಾವೇ ಹೀರೋ ಆಗ್ಬೇಕು. ಕಾಲೆಳೆಯವರು ಕಾಲು ಕೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇರೋರು ಹೃದಯದಲ್ಲಿರ್ತಾರೆ. ಸೊ ಈ ಮಾತು ಯಾವಾಗಲೂ ನನ್ನ ಅಂದ್ರೆ ಜೀವನಕ್ಕೆ ಒಂದು ಆದರ್ಶವಾಗಿ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ನಮ್ಮೆಲ್ಲರಲ್ಲೂ ಹೀರೋ ಇದ್ದಾರೆ. ಸಿನಿಮಾ ಹೀರೋಗಳು ಮಾತ್ರ ಹೀರೋಗಳಲ್ಲ. ಯಾರೋ ನಮ್ಗೆ ಹೀರೋಗಳು ಬರಬೇಕಿಲ್ಲ, ನಮ್ಮೆಲ್ಲರಲ್ಲೂ ಹೀರೋ ಇದ್ದಾನೆ. ಒಳ್ಳೆ ಯೋಚನೆ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ. ಹೆಚ್ಚಿಗೆ ಇದ್ರೆ ಕೊಟ್ಟು ತಿನ್ನೋಣ, ಕಡಿಮೆ ಇದ್ರೆ ಹಂಚ್ತಿರೋಣ. ಯಾವಾಗ ನಮ್ಮಿಂದ 4 ಜನ ಉಪಕಾರ ಆಯ್ತಾ, ಸಂತೋಷ ಪಟ್ರ, ನಗ್ಸಿದ್ವಾ, ಅಷ್ಟು ಮಾತ್ರ ನಾವು ತಗೊಂಡು ಹೋಗ್ತಕ್ಕಂಥ ನೆನಪು. ಅದೇ ನಮ್ಮ ಪುಣ್ಯದ ಬುಟ್ಟಿ. ಆ ತರದ ಪ್ರಯತ್ನದಲ್ಲಿ ನಾವೆಲ್ಲರೂ ನಡಿಬೇಕು, ನಡೆಯೋಣ. ಯಾಕಂದ್ರೆ ನೆನಪಿದೆ ಅಲ್ವಾ, ನಾವು ನೆನಪಿದೆ ಅಲ್ವಾ, ಮರೆಯಕ್ ಆಗೋದೇ ಇಲ್ಲ. ಹೋಗಿ ನಮ್ಮ ನಾಗಲಿ ಅವರು 3 ವರ್ಷ ದಾಟಿದ್ರು ಕೂಡ ಇನ್ನೂ ಅವ್ರನ್ನ ಸ್ಮರಿಸ್ತೀವಿ, ಕೊಂಡಾಡ್ತೀವಿ. ಅವರು ನಮ್ಮ ಜೊತೆ ದೈಹಿಕವಾಗಿ ಇಲ್ಲ ಅಂತ ಅಷ್ಟೇ ಅನ್ಕೊಳ್ತೀವಿ ವಿನಃ ಅವ್ರು ಇಲ್ಲ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಇದೆ. ಹಾಗಾಗಿ ನಮ್ಮ ಅನರ್ಘ್ಯ ರತ್ನ ತಾನೇ ಉರಿದು ಮಳೆಗೆ ಬೆಳಕ ಕೊಡುವ ದೀಪವಿದು, ನಂದ ದೀಪವಿದು. ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನಿದು. ಒಂದು ಮುದ್ದಿನ ಕಥೆಯ ಹೇಳಿದು ಈ ಮುಂದೆ, ಆ ಕಥೆಯಲ್ಲಿದ್ದ ರಾಜನಕ್ಕೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆಯೊಂದೇ ಉಳಿವುದು ಕೊನೆಗೆ.
ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋತು ಸೋತು ತಲೆಯ ಬಾಗಲು ಈ ತರ ಅವ್ರನ್ನ ಸ್ಮರಿಸ್ತೇವಲ್ಲ ನಾವೆಲ್ಲರೂ ಆ ಮಟ್ಟಕ್ಕೆ ಬದುಕಕ್ಕಾಗಲ್ಲ. ಆ ದಾರಿ ನಾವು ನಡೆಯುವಂತ ಪ್ರಯತ್ನ ಮಾಡೋಣ. ನಾಲ್ಕಾರು ಜನ ಒಳ್ಳೆ ಮಾಡೋಣ, ನಗ್ತಾ ಇರೋಣ, ಆರೋಗ್ಯದಿಂದ ನೆಮ್ಮದಿಯಾಗಿ ಮಾಡೋಣ. ಹಂಪಿ ಗ್ರೂಪ್ ಆಫ್